ಜನಗಳಿಗೆ 5% ಅಂತೇಳಿ 5-6-6-5 ಅಂತೇಳಿ ಘೋಷಣೆ ಮಾಡಿ ಇವತ್ತು ಸರ್ಕಾರ ಸಮುದಾಯಗಳಿಗೆ ಕಣ್ಣಿಗೆ ಮಣ್ಣೆಸುವಂತ ಕೆಲಸ ಮಾಡ್ತಾರೆ. ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗಿದೆ. ಒಳ ಮೀಸಲಾತಿ ಮಾಡಿದ್ದೇವೆ ಅಂತ ಹೇಳಿ ಘಂಟಾಘೋಷವಾಗಿ ಕೆಲವು ಹಿತಾಸಕ್ತಿಗಳು, ಕೆಲವು ರಾಜಕಾರಣಿಗಳು ವೈಯಕ್ತಿಕವಾಗಿ ಉದ್ದೇಶಪೂರ್ವಕವಾಗಿ ಇವತ್ತು ಮೀಸಲಾತಿ ಆಗಿದೆ ಅಂತೇಳಿ ಕೆಲವು ನಾಯಕರು ಹೇಳ್ತಾರೆ, ಕೆಲವು ಹೋರಾಟಗಾರರು ನಕಲಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಇದು ಸುತ್ತು ಸುಳ್ಳು. ಒಳ ಮೀಸಲಾತಿ ಜಾರಿಯಿಂದ ಸಂಪೂರ್ಣ ಜಾರಿ ಆಗಿಲ್ಲ. ಪ್ರತ್ಯೇಕ ಮಾದಿಗೆಗೆ 6% ಅಂತೇಳಿ ಏನು ಸೆಷನಲ್ಲಿ ಮಾತನಾಡಿದರೆ ಅದು ಇಲ್ಲಿವರೆಗೂ ಕೂಡ ಜಾರಿ ಆಗದೇ ಇರೋದ್ರಿಂದ ನಾವು ಹಲವು ಮಾದಿಗೆ ಚಲೋ ಬೆಳಗಾವು ಅಮರನಾಥ ಉಪವಾಸ ಸತ್ಯಾಗ್ರಹವನ್ನು ದಿನಾಂಕ 17ರಂದು ಹಮ್ಮಿಕೊಂಡಿದ್ದೀವಿ. ಕಾರಣ ಏನಂತಂದ್ರೆ ಈಗಾಗಲೇ ಒಳ ಮೀಸಲಾತಿಯಲ್ಲಿ ಹೋರಾಟಗಾರರು ಹಲವಾರು ಕಡೆ ಹಲವಾರು ಜಿಲ್ಲೆಗಳಲ್ಲಿ ಇಂಥ ಪ್ರತಿಭಟನೆಗಳು ಹೋರಾಟಗಳು ನಡೀತಾನೆ ಇದ್ದೇವೆ. ಯಾಕಂತಂದ್ರೆ ಒಳ ಮೀಸಲಾತಿ ಮಾಡಬೇಕಂತ ಇಚ್ಛಾಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೊದಲನೇದು ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಅದನ್ನ ಮಾಡಬಾರ್ದು ಅಂತೇಳಿ ಒಳ ಮೀಸಲಾತಿ ಜಾರಿ ಆಗಬೇಕಂತೇಳಿ ಮುಂದಾನು ಕೂಡ ನಡೆದಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾನು ನೇರವಾಗಿ ಪ್ರಶ್ನೆ ಮಾಡುತ್ತಿದ್ದೇನೆ,